ಹೆಲೋ ಸೂಪರ್ ಸ್ಟಾರ್ಸ್, ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿಂದ ನಿಮ್ಮ ಬ್ರೈನ್ ಪವರ್ ಅನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುವ ಒಂದು ಅದ್ಭುತವಾದ ಮೆಮರಿ ಕೋರ್ಸ್ ಶುರು ಮಾಡ್ತಾ ಇದ್ದೀವಿ. ಇದು ಡೇ 1. ಇದರಲ್ಲಿ ನಮ್ಮ ಮೆಮರಿ ಪವರ್ ನಿಜವಾಗ್ಲೂ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಸೀಕ್ರೆಟ್ಸ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಿದ್ರೆ ಮೆಮೊರಿ ಅಂದ್ರೆ ಏನು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದು ನಮ್ಮ ಮೆದುಳಿನ ಒಂದು ಅನ್ಲಿಮಿಟೆಡ್ ಸೂಪರ್ ಪವರ್. ಹೇಗೆ ಒಂದು ಸೂಪರ್ ಕಂಪ್ಯೂಟರ್ ಸಾವಿರಾರು ಫೈಲ್ಗಳನ್ನು ತಗೊಳುತ್ತೆ, ಸೇವ್ ಮಾಡ್ಕೊಳ್ಳುತ್ತೆ ಮತ್ತು ಒಂದೇ ಕ್ಲಿಕ್ನಲ್ಲಿ ಬೇಕಂದಾಗ ವಾಪಸ್ ಕೊಡುತ್ತೋ, ಟಿಕ್ ಅದೇ ಹಾಗೇನೆ ನಮ್ಮ ಬ್ರೈನ್ ಕೂಡ ಮಾಹಿತಿಯನ್ನು ರಿಸೀವ್ ಮಾಡುತ್ತೆ, ಸ್ಟೋರ್ ಮಾಡುತ್ತೆ ಮತ್ತು ಬೇಕಾದಾಗ ರೀಕಾಲ್ ಮಾಡುತ್ತೆ. ಇದು ನಮ್ಮ ಪರ್ಸನಲ್ ಸೂಪರ್ ಕಂಪ್ಯೂಟರ್ ಇದ್ದ ಹಾಗೆ. ಈ ಇಡೀ ಮೆಮರಿ ಪ್ರಾಸೆಸ್ ಇದೆಯಲ್ಲ, ಇದನ್ನ ಒಂದು ಲೈಬ್ರರಿಗೆ ಹೋಲಿಸಬಹುದು. ಇದರಲ್ಲಿ 3 ಮುಖ್ಯವಾದ ಸ್ಟೇಜ್ಗಳಿವೆ. ಮೊದಲನೇದು ಅಟೆನ್ಷನ್, ಅಂದ್ರೆ ಲೈಬ್ರರಿಗೆ ಒಂದು ಹೊಸ ಪುಸ್ತಕ ತರೋದು. ಎರಡನೇದು ಸ್ಟೋರೇಜ್, ಅಂದ್ರೆ ಆ ಪುಸ್ತಕವನ್ನ ಸರಿಯಾದ ಶೆಲ್ಫ್ನಲ್ಲಿ ಜೋಡಿಸಿಡೋದು. ಮೂರನೇದು ರೀಕಾಲ್, ಅಂದ್ರೆ ಬೇಕು ಅಂದಾಗ ಆ ಪುಸ್ತಕವನ್ನ ಶೆಲ್ಫ್ನಿಂದ ಹುಡುಕಿ ವಾಪಸ್ ತೆಗೆಯೋದು. ಯೋಚನೆ ಮಾಡಿ, ಪುಸ್ತಕವನ್ನೇ ತರಲಿಲ್ಲ ಅಂದ್ರೆ ಅಥವಾ ಎಲ್ಲೆಂದ್ರಲ್ಲಿ ಇಟ್ಟುಬಿಟ್ರೆ ಬೇಕಾದಾಗ ಸಿಗುತ್ತಾ? ಖಂಡಿತ ಅಲ್ವಾ? ನಮ್ಮ ಮೆಮರಿ ಕೂಡ ಹಾಗೇನೆ. ಇಲ್ಲೊಂದು ಗೋಲ್ಡನ್ ರೂಲ್ ಇದೆ, ಇದನ್ನ ಯಾವತ್ತೂ ಮರಿಬೇಡಿ. ನೋ ಅಟೆನ್ಷನ್ ಇಸ್ ಈಕ್ವಲ್ ಟು ನೋ ಮೆಮರಿ. ಅಂದ್ರೆ ಗಮನ ಇಲ್ಲ ಅಂದ್ರೆ ನೆನಪು ಕೂಡ ಇಲ್ಲ. ಉದಾಹರಣೆಗೆ, ಯಾರಾದರೂ ಅವರ ಹೆಸರು ಹೇಳಿದಾಗ ನಾವು ಮೊಬೈಲ್ ನೋಡ್ತಾ ಇದ್ರೆ 5 ಸೆಕೆಂಡ್ ಆದ್ಮೇಲೆ ಅವರ ಹೆಸರು ಮರ್ತು ಹೋಗಿರುತ್ತೆ. ಯಾಕಂದ್ರೆ ನಾವು ಗಮನವನ್ನೇ ಕೊಟ್ಟಿಲ್ಲ. ನಮ್ಮ ಬ್ರೈನ್ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳಕ್ಕೆ ಹೋಗೋದೇ ಇಲ್ಲ. ಅದು ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಹೊರಟು ಹೋದಾಗೆ ಆಗುತ್ತೆ. ಸರಿ, ಹಾಗಾದ್ರೆ ನಮ್ಗೆ ಯಾಕೆ ಪದೇ ಪದೇ ಎಲ್ಲ ಮರ್ತು ಹೋಗುತ್ತೆ? ಇದು ಎಲ್ಲರಿಗೂ ಇರೋ ಕಾಮನ್ ಪ್ರಾಬ್ಲಮ್ ಅಲ್ವಾ? ಅಯ್ಯೋ, ನಾನ್ ಏನೇ ಓದಿದ್ರೂ ನೆನ್ಪಿರಲ್ಲ, ನಿನ್ನೆ ಭೇಟಿಯಾದವರ ಹೆಸ್ರು ಮರ್ತು ಹೋಯ್ತು, ಕಾರ್ ಕೀ ಎಲ್ಲಿಟ್ಟೆ ಅಂತ ನೆನ್ಪೇ ಇಲ್ಲ. ಇದು ನಮ್ಮ ಮೆಮರಿ ಬಕೆಟ್ನಲ್ಲಿ ಒಂದು ಸಂಘ ಲೀಕ್ ಆದ ಹಾಗೆ. ಆದ್ರೆ ಚಿಂತೆ ಮಾಡಬೇಡಿ, ಈ ಲೀಕನ್ನು ಸರಿಯಾದ ಟ್ರೈನಿಂಗ್ನಿಂದ ಪರ್ಮನೆಂಟ್ ಆಗಿ ಸೀಲ್ ಮಾಡ್ಬೋದು. ನಾವು ಮರೆಯೋದಕ್ಕೆ ಕೆಲವು ಮುಖ್ಯವಾದ ಕಾರಣಗಳಿವೆ. ಒಂದು, ಫೋಕಸ್ ಇಲ್ಲದೆ ಇರೋದು. ಇನ್ನೊಂದು, ಕಲಿತಿದ್ದನ್ನ ಮತ್ತೆ ರಿವೈಸ್ ಮಾಡದೇ ಇರೋದು. ಮತ್ತೆ ಆ ವಿಷಯದ ಜೊತೆ ಯಾವುದೇ ಎಮೋಷನಲ್ ಕನೆಕ್ಷನ್ ಇಲ್ಲದೆ ಹೋದ್ರೆ ಕೂಡ ಮರೆತು ಹೋಗುತ್ತೆ. ಇನ್ನು ಸ್ಟ್ರೆಸ್ ಮತ್ತೆ ಟೆನ್ಷನ್ ಜಾಸ್ತಿ ಆಯ್ತಾ, ನಮ್ಮ ಬ್ರೈನ್ನಲ್ಲಿ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ಜಾಸ್ತಿಯಾಗಿ ಮೆಮೊರಿಯ ಸೇವ್ ಬಟನ್ ಅನ್ನೇ ಬ್ಲಾಕ್ ಮಾಡಿಬಿಡುತ್ತೆ. ಇನ್ನು ಒಂದೇ ಸಮಯದಲ್ಲಿ ಮಲ್ಟಿಟಾಸ್ಕಿಂಗ್ ಮಾಡ್ತಾ ಇದ್ರೆ ಆಗಂತೂ ಹೇಳೋದೇ ಬೇಡ, ಖಂಡಿತ ಮರ್ತು ಹೋಗುತ್ತೆ. ಆದ್ರೆ ಒಂದ್ ವಿಷಯ ನೆನ್ಪಿಡಿ, ಮರೆಯೋದು ಸಹಜ, ಅದನ್ನ ಕಡಿಮೆ ಮಾಡೋದೇ ನಮ್ಮ ಚಾಲೆಂಜ್. ಓಕೆ, ಈಗ ಮಾತು ಸಾಕು. ನಿಮ್ಮ ಮೆಮರಿಗೆ ಒಂದು ಸಣ್ಣ ಚಾಲೆಂಜ್ ಕೊಡೋಣ. ಇದನ್ನ ಒಂದು ಬ್ರೈನ್ ವರ್ಕೌಟ್ ಅಂತ ಅನ್ಕೊಳ್ಳಿ. ನಿಮ್ಮ ಮೆಮರಿ ಪವರ್ ಸದ್ಯಕ್ಕೆ ಎಷ್ಟಿದೆ ಅಂತ ಟೆಸ್ಟ್ ಮಾಡೋಣ ಮತ್ತು ಅದನ್ನ ಟ್ರೈನ್ ಮಾಡಕ್ಕೆ ಶುರು ಮಾಡೋಣ. ರೆಡಿ ಇದ್ದೀರಾ? ಬನ್ನಿ, ಮೊದಲನೇ ಆಕ್ಟಿವಿಟಿ ಶುರು ಮಾಡೋಣ. ಇದರ ಹೆಸರು ಅಟೆನ್ಷನ್ ಟೆಸ್ಟ್. ರೆಡಿನಾ? ನೀವು ಕೂತಿರೋ ರೂಮನ್ನು ಈಗ 2 ನಿಮಿಷಗಳ ಕಾಲ ಒಬ್ಬ ಡಿಟೆಕ್ಟಿವ್ ತರ ಗಮನವಿಟ್ಟು ನೋಡಿ. ಪ್ರತಿಯೊಂದು ಸಣ್ಣ ವಸ್ತುವನ್ನು ಕೂಡ ಸರಿಯಾಗಿ ಅಬ್ಸರ್ವ್ ಮಾಡಿ. ಕನಿಷ್ಠ ಒಂದು 15 ವಸ್ತುಗಳನ್ನಾದ್ರೂ ಗುರುತಿಸಿ. ಓಕೆ, ಈಗ ಈ ವಿಶ್ಲೇಷಣೆಯನ್ನ ಪಾಸ್ ಮಾಡಿ ನಿಮ್ಮ ಫೋನ್ನಲ್ಲಿ 2 ನಿಮಿಷ ಟೈಮರ್ ಸೆಟ್ ಮಾಡಿ. ಆಯ್ತಾ? ಈಗ ಕಣ್ಣು ಮುಚ್ಚಿ ನಿಮಗೆ ನೆನಪಿರೋ ಎಲ್ಲ ವಸ್ತುಗಳ ಹೆಸರನ್ನ ಒಂದು ಪೇಪರ್ ಮೇಲೆ ಬರೆಯಿರಿ. ಚೀಟಿಂಗ್ ಮಾಡಬೇಡಿ. ಈ ಸಿಂಪಲ್ ವ್ಯಾಯಾಮ ನಿಮ್ಮ ಗಮನಿಸುವ ಶಕ್ತಿಯನ್ನ ಚುರುಕುಗೊಳಿಸುತ್ತೆ. ನೆನಪಿಡಿ, ಮೆಮೊರಿಗೆ ಇದೇ ಫೌಂಡೇಶನ್. ಈಗ 2ನೇ ಆಕ್ಟಿವಿಟಿ, ನಂಬರ್ ಮೆಮರಿ ಟೆಸ್ಟ್. ನಿಮ್ಮ ಶಾರ್ಟ್ ಟರ್ಮ್ ಮೆಮರಿ ಎಷ್ಟು ಶಾರ್ಪ್ ಇದೆ ಅಂತ ನೋಡೋಣ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಈ ನಂಬರನ್ನ ಈಗಿನಿಂದ 60 ಸೆಕೆಂಡ್ಗಳ ಕಾಲ ಗಮನವಿಟ್ಟು ನೋಡಿ. ಬೇರೆ ಕಡೆ ನೋಡಬೇಡಿ, ಪೂರ್ತಿ ಫೋಕಸ್ ಈ ನಂಬರ್ ಮೇಲೆ ಇರಲಿ. ನಂಬರ್ 5 8 2 9 4 7 1 6 3. ಇದನ್ನ ಮನಸ್ಸಲ್ಲೇ ರಿಪೀಟ್ ಮಾಡ್ತಾ ಇರಿ. ನಿಮ್ಮ ಟೈಮ್ ಈಗ ಶುರುವಾಗಿದೆ. ಓಕೆ, ಟೈಮ್ ಮುಗೀತು. ಈಗ ಸ್ಕ್ರೀನ್ ನೋಡ್ದೆ ಕಣ್ಮುಚ್ಚಿ ಆ ನಂಬರ್ನ ರಿಪೀಟ್ ಮಾಡಕ್ ಟ್ರೈ ಮಾಡಿ. ಹೇಳಕ್ಕಾಯ್ತಾ? ಎಷ್ಟು ನಂಬರ್ ಸರಿ ಬಂತು? ಪರವಾಗಿಲ್ಲ, ಇದು ಕೇವಲ ಪ್ರಾಕ್ಟೀಸ್ ಅಷ್ಟೇ. ಈಗ ಒಂದು 10 ನಿಮಿಷ ಬ್ರೇಕ್ ತಗೊಳ್ಳಿ. ಬೇಕಿದ್ರೆ ಒಂದು ಕಾಫಿ ಕುಡೀರಿ ಅಥವಾ ಸ್ವಲ್ಪ ವಾಕ್ ಮಾಡಿ. 10 ನಿಮಿಷದ ನಂತರ ಮತ್ತೆ ನೋಡದೆ ಆ ನಂಬರ್ನ ಹೇಳೋಕೆ ಟ್ರೈ ಮಾಡಿ. ಆಗ ನಿಜವಾಗ್ಲೂ ನಿಮ್ಮ ಶಾರ್ಟ್ ಟರ್ಮ್ ಮೆಮರಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸರಿ, ನಮ್ಮ 3ನೇ ಆಕ್ಟಿವಿಟಿ ಸ್ಟೋರಿ ರೀಕಾಲ್ ಚಾಲೆಂಜ್. ನಾನೀಗ ಒಂದು ಸಣ್ಣ ಕತೆ ಹೇಳ್ತೀನಿ, ತುಂಬಾನೇ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಕಥೆ ಹೀಗಿದೆ. ಒಂದು ದಿನ ಒಬ್ಬ ಹುಡುಗ ಮಾರ್ಕೆಟ್ಗೆ ಹೋದ. ಅವನು 4 ವಸ್ತುಗಳನ್ನ ಕೊಂಡ್ಕೊಂಡ: ಸೇಬು, ಹಾಲು, ಒಂದು ಕೆಂಪು ಬಣ್ಣದ ನೋಟ್ಬುಕ್ ಮತ್ತು ಒಂದು ನೀಲಿ ಪೆನ್. ಅಲ್ಲಿಂದ ವಾಪಸ್ ಬರುವಾಗ ದೇವಸ್ಥಾನದ ಹತ್ರ ಅವನ ಹಳೆ ಸ್ನೇಹಿತನನ್ನ ಭೇಟಿಯಾದ.
ಸಿಂಪಲ್ ಅಲ್ವಾ? ಈಗ ಒಂದು 5 ನಿಮಿಷ ಬ್ರೇಕ್ ತಗೊಳ್ಳಿ. ನಂತರ ಈ ಕಥೆಯಲ್ಲಿನ ಎಲ್ಲ ಡೀಟೇಲ್ಸ್, ಏನ್ ಕೊಂಡ್ಕೊಂಡ, ಯಾರನ್ನ ಭೇಟಿಯಾದ, ಎಲ್ಲಿ ಭೇಟಿಯಾದ ಎಲ್ಲವನ್ನೂ ನೆನಪಿಸ್ಕೊಂಡು ಬರೀರಿ. ಈ ಚಟುವಟಿಕೆ ಕೇವಲ ನಿಮ್ಮ ನೆನಪಿನ ಶಕ್ತಿಯನ್ನಷ್ಟೇ ಅಲ್ಲ, ನಿಮ್ಮ ಗ್ರಹಣ ಶಕ್ತಿಯನ್ನು ಪರೀಕ್ಷಿಸುತ್ತೆ. ನಾವಿಷ್ಟೊತ್ತು ಮಾಡಿದ ಆಕ್ಟಿವಿಟೀಸ್ ಇದೆಯಲ್ಲ, ಅದು ನಮ್ಮ ಬೇರೆ ಬೇರೆ ಮೆಮರಿ ಪವರನ್ನು ಟೆಸ್ಟ್ ಮಾಡಿದೆ. ನೀವು ಆ ನಂಬರ್ ನೆನ್ಪಿಟ್ಕೊಂಡಿದ್ದು ನಿಮ್ಮ ಶಾರ್ಟ್ ಟರ್ಮ್ ಮೆಮೊರಿಯಿಂದ. ಇದು ಕೆಲವೇ ನಿಮಿಷಗಳ ಕಾಲ ಇರುತ್ತೆ, ಒಂದು ಪೋಸ್ಟ್ ಇಟ್ ನೋಟ್ ಇದ್ದ ಹಾಗೆ. ಆದರೆ ನಿಮ್ಮ ಬಾಲ್ಯದ ನೆನಪುಗಳು, ನಿಮ್ಮ ಮನೆಯ ಅಡ್ರೆಸ್ ಇದೆಲ್ಲ ಲಾಂಗ್ ಟರ್ಮ್ ಮೆಮರಿಯಲ್ಲಿ ಸೇವ್ ಆಗಿರುತ್ತೆ. ಅದು ಕಲ್ಲಿನ ಮೇಲೆ ಕೆತ್ತಿದ ಹಾಗೆ. ಇನ್ನು ನೀವು ಕಥೆಯನ್ನ ಅರ್ಥ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಕ್ಕೆ ಬಳಸಿದ್ದೇ ವರ್ಕಿಂಗ್ ಮೆಮರಿ. ನಾವೀ ಮೂರನ್ನೂ ಟ್ರೈನ್ ಮಾಡಬಹುದು. ಈಗ ನಿಮ್ಮ ಮೆಮರಿ ಪವರನ್ನು ಜಾಸ್ತಿ ಮಾಡ್ಕೊಳ್ಳೋಕೆ ಕೆಲವು ಗೋಲ್ಡನ್ ರೂಲ್ಸ್ ನೋಡೋಣ. ಇವು ನಿಮ್ಮ ಮೆಮರಿಗೆ ಪ್ರೋ ಟಿಪ್ಸ್ ಇದ್ದ ಹಾಗೆ. ಈ 5 ಸಿಂಪಲ್ ರೂಲ್ಸ್ ಅನ್ನ ನಿಮ್ಮ ದಿನಚರಿಯಲ್ಲಿ ಅಳವಡಿಸ್ಕೊಳ್ಳಿ. ರೂಲ್ ನಂಬರ್ 1, ಫುಲ್ ಫೋಕಸ್. ನಂಬರ್ 2, ಡಿಸ್ಟ್ರಾಕ್ಷನ್ಗಳಿಗೆ ಬೈ ಬೈ ಹೇಳಿ, ವಿಶೇಷವಾಗಿ ಮೊಬೈಲ್ ನೋಟಿಫಿಕೇಶನ್ಗಳಿಗೆ. ನಂಬರ್ 3, ಕಲ್ತಿದ್ದನ್ನ ರಿವೈಸ್ ಮಾಡಿ, ಇಲ್ಲದಿದ್ರೆ ಬ್ರೇನ್ ಅದನ್ನ ಡಿಲೀಟ್ ಮಾಡ್ಬಿಡುತ್ತೆ. ನಂಬರ್ 4, ಇದು ತುಂಬಾ ಇಂಪಾರ್ಟೆಂಟ್, ಪ್ರತಿದಿನ 7 ರಿಂದ 8 ಗಂಟೆಗಳ ಕಾಲ ಚೆನ್ನಾಗಿ ನಿದ್ದೆ ಮಾಡಿ. ನಾವು ನಿದ್ದೆ ಮಾಡುವಾಗ ನಮ್ಮ ಬ್ರೇನ್ ಮಾಹಿತಿಯನ್ನ ಸರಿಯಾಗಿ ಸ್ಟೋರ್ ಮಾಡೋದು. ಮತ್ತು ನಂಬರ್ 5, ಸಾಕಷ್ಟು ನೀರು ಕುಡೀರಿ, ಯಾಕಂದ್ರೆ ನಮ್ಮ ಬ್ರೇನ್ಗೆ ನೀರು ಪೆಟ್ರೋಲ್ ಇದ್ದ ಹಾಗೆ. ಇವುಗಳನ್ನ ಪಾಲಿಸಿದ್ರೆ ನಿಮ್ಮ ಮೆದುಳು ರಾಕೆಟ್ನಂತೆ ಶಾರ್ಪ್ ಆಗುತ್ತೆ. ಸರಿ, ಇವತ್ತಿನ ಸೆಷನ್ ಮುಗಿತು. ಈಗ ನಿಮ್ಮ ಹೋಮ್ವರ್ಕ್ ಟೈಮ್. ನಿಮ್ಮ ಟ್ರೈನಿಂಗ್ ಅನ್ನು ಕಂಟಿನ್ಯೂ ಮಾಡೋಣ ಅಲ್ವಾ? ಇವತ್ತಿನ ನಿಮ್ಮ ಹೋಮ್ವರ್ಕ್ ಮಿಸ್ ಮಾಡ್ಲೇಬೇಡಿ. ಮೊದಲನೇದು, ನಿಮ್ಮ ಮನೆಯಲ್ಲಿರೋ 20 ವಸ್ತುಗಳನ್ನ ಗಮನಿಸಿ 1 ಗಂಟೆಯ ನಂತರ ಅವುಗಳನ್ನ ನೆನಪಿಸ್ಕೊಳ್ಳೋಕೆ ಟ್ರೈ ಮಾಡಿ. ಇದು ನಿಮ್ಮ ಅಬ್ಸರ್ವೇಷನ್ ಪವರ್ನ ಇನ್ನಷ್ಟು ಹೆಚ್ಚಿಸುತ್ತೆ. ಎರಡನೇದು, ಈ ನಂಬರನ್ನ ನೆನಪಿಟ್ಕೊಳ್ಳಿ, 7392648512. ರಾತ್ರಿ ಮಲಗು ಮುನ್ನ ಇದನ್ನ ರೀಕಾಲ್ ಮಾಡಿ. ಇದು ನಿಮ್ಮ ರಿಟೆನ್ಷನ್ ಪವರ್ ಅನ್ನ ಟೆಸ್ಟ್ ಮಾಡುತ್ತೆ. ಮೂರನೇದು, ಮಲಗು ಮುನ್ನ ಫೋನ್ ದೂರ ಇಟ್ಟು ಇಡೀ ದಿನ ನೀವು ಮಾಡಿದ 5 ಮುಖ್ಯವಾದ ವಿಷಯಗಳನ್ನ ಒಂದು ಡೈರಿಯಲ್ಲಿ ಬರೀರಿ. ಇದು ನಿಮ್ಮ ದಿನದ ಮೆಮರಿಯನ್ನ ಸ್ಟ್ರಾಂಗ್ ಮಾಡುತ್ತೆ. ಕೊನೆಯದಾಗಿ, ಇವತ್ತು ನಿಮ್ಮ ಮೆಮರಿ ಪರ್ಫಾರ್ಮೆನ್ಸ್ಗೆ 1 ರಿಂದ 10ರವರೆಗೆ ನೀವೇ ಒಂದು ರೇಟಿಂಗ್ ಕೊಡಿ. ಇವತ್ತಿನ ಆಕ್ಟಿವಿಟೀಸ್ ಮಾಡಿದ್ಮೇಲೆ 1 ನಿಮಿಷ ನಿಮ್ಗೋಸ್ಕರ ಸಮಯ ಕೊಡಿ. ನಿಮ್ಗೆ ನೀವೇ ಈ ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ. ಆಕ್ಟಿವಿಟಿ ಮಾಡುವಾಗ ನನ್ನ ಗಮನ ಬೇರೆಡೆ ಹೋಯ್ತಾ? ನನಗೆ ಯಾಕೆ ಮರೆತು ಹೋಯ್ತು? ನಾನು ಎಷ್ಟು ವಸ್ತುಗಳನ್ನ ಸರಿಯಾಗಿ ನೆನ್ಪಿಟ್ಕೊಂಡೆ? 2ನೇ ಬಾರಿ ನಂಬರ್ ನೆನಪು ಮಾಡ್ಕೊಂಡಾಗ ಸುಲಭ ಅನ್ಸಿತಾ? ಈ ಅನಾಲಿಸಿಸ್ ನಿಮ್ಮನ್ನು ನೀವೇ ಅರ್ಥ ಮಾಡ್ಕೊಳ್ಳೋಕೆ ತುಂಬಾನೇ ಸಹಾಯ ಮಾಡುತ್ತೆ. ಹಾಗಾದ್ರೆ ಇವತ್ತು ನೀವು ಏನು ಸಾಧಿಸಿದ್ದೀರಿ ಅಂತ ನೋಡೋಣ ಬನ್ನಿ. ಮೆಮರಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಸೀಕ್ರೆಟ್ ಅನ್ನು ಅರ್ಥ ಮಾಡಿಕೊಂಡಿದ್ದೀರಿ. ನಿಮ್ಮ ಸದ್ಯದ ಮೆಮರಿ ಲೆವೆಲ್ ಅನ್ನು ನೀವೇ ಟೆಸ್ಟ್ ಮಾಡಿದ್ದೀರಿ ಮತ್ತು ನಿಮ್ಮ ಅಟೆನ್ಷನ್ ಪವರ್ ಅನ್ನು ಟ್ರೈನ್ ಮಾಡಿದ್ದೀರಿ. ಇದು ಕೇವಲ ಮೊದಲನೇ ದಿನ ಅಷ್ಟೇ. ಗ್ರೇಟ್ ಜಾಬ್, ಸೂಪರ್ ಸ್ಟಾರ್. ಡೇ 2ರ ಫೋಕಸ್ ಪವರ್ ಚಾಲೆಂಜ್ಗೆ ರೆಡಿಯಾಗಿರಿ. ಇವತ್ತಿನ ಈ ಮೆಮರಿ ವರ್ಕೌಟ್ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತು ನಿಮ್ಮ ಮೆಮರಿಯನ್ನ ನಿಜವಾಗ್ಲೂ ಇಂಪ್ರೂವ್ ಮಾಡ್ಕೋಬೇಕು ಅನ್ಸಿದ್ರೆ ದಯವಿಟ್ಟು ಈ ವಿಶ್ಲೇಷಣೆಗೆ ಒಂದು ಲೈಕ್ ಕೊಡಿ. ನಿಮ್ಮ ಹಾಗೆ ಕಲಿಯಲು ಬಯಸುವ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಮುಖ್ಯವಾಗಿ ನಾಳಿನ ಮಾಹಿತಿ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಇವತ್ತಿನ ಆಕ್ಟಿವಿಟಿಯಲ್ಲಿ ನಿಮ್ಮ ಸ್ಕೋರ್ ಎಷ್ಟಿತ್ತು ಅಂತ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಾಳೆ ಸಿಗೋಣ. ಟಾಟಾ.